चिन्तयन्तो बालेना परिवासते तेषां विद्याजायते पुण्यजामि शरणं वयं सर्वदा सर्वकालेषु ಬರ್ತಾ ಇದ್ದೀನಿ ಮತ್ತು ಈ ಗುಹಾ ಪ್ರವೇಶ ನೆಲ್ಲಿತೀರ್ಥ ಗುಹಾ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಹಳ ಒಂದು ಅವ್ಯಕ್ತವಾದಂಥ ಒಂದು ಅನುಭವ. ಮಂತ್ರಿಗಳಾಗ ಪ್ರಾರ್ಥನೆ ಹೇಳಿದರು, ಪ್ರಾರಂಭದಲ್ಲಿ ಕಷ್ಟ ಆದರೂ ನಿಮಗೆ ಒಳಗೆ ಹೋದ ಕೂಡಲೇ ಆನಂದ ಭೂಷಣ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ದೇವರ ಸಾಕ್ಷಾತ್ಕಾರ ಆದಾಗೆ ಆಗ್ತದೆ. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ ಸಿಗೋದು. ಆ ರೀತಿಯಲ್ಲಿ ಕಷ್ಟಪಟ್ಟು ಧಾರ್ಮಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರೆ ಖಂಡಿತವಾಗಿ ಅದರ ಕೊನೆಯಲ್ಲಿ ನಮಗೆ ದೇವರು ಅವ್ಯಕ್ತವಾಗಿ ಗೋಚರಿಸ್ತಾನೆ ಅನ್ನೋದು ಇದಕ್ಕೆ ಸಾಕ್ಷಿ. ಆ ರೀತಿಯಲ್ಲಿ ಇವತ್ತು ಈ ಧಾರ್ಮಿಕವಾದ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಬಹಳ ಸಂತೋಷಗೊಂಡಿದ್ದೇವೆ. ಖಂಡಿತವಾಗಿ ಆ ದೇವರು ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹವನ್ನು ಉಂಟು ಮಾಡಲಿ. ಇಂದು ಸಮಾಜ ಇನ್ನಷ್ಟು ರೀತಿಯ ಹೆಚ್ಚಿನ ಪ್ರಖರತೆಯಿಂದ ಪ್ರಬಲತೆಯಿಂದ ಅದು ದಿವಸದಲ್ಲಿ ಅದು ಪ್ರಜ್ವಲಿಸಿದೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ಈ ಗುಹಾಲಯದ ಪ್ರವೇಶದ ಈ ಪುಣ್ಯ ಗಳಿಗೆಯಲ್ಲಿ ಸೋಮನಾಥೇಶ್ವರವನ್ನು ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು, ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಈಗ ಪ್ರಾರಂಭಗೊಂಡಿದ್ದು, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಅನ್ನೋದಾಗಿ ಹಾಗಿರುವಾಗ ಎಲ್ಲ ಭಕ್ತಾದಿಗಳು ಕೂಡ ಇದರಲ್ಲಿ ತಮ್ಮನ್ನು ತನು ಮನಧನದಿಂದ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗಿದ್ದರೆ ನಮ್ಮಲ್ಲಿ ತುಂಬ ಕ್ಷೇತ್ರಗಳಿವೆ. ಆದರೆ ಇಂತಹ ಕ್ಷೇತ್ರಗಳು ಬಹಳ ಅಪರೂಪವಾಗಿ ನಮಗೆ ಸಿಗೋದು. ಆಗಿರುವಾಗ ಇಂಥ ಕ್ಷೇತ್ರಗಳನ್ನು ಅದರ ಪಾವಿತ್ರತೆಯನ್ನು ಉಳಿಸುವಂತಹ ಒಂದು ಜವಾಬ್ದಾರಿ ನಮಗೆ ಸನಾತನ ಧರ್ಮೀಯರಿಗೆ ಹಿಂದೂ ಸಮಾಜಕ್ಕಿದೆ. ಹಾಗಿರುವಾಗ ಮುಂದೆ ಇದರ ಅಭಿವೃದ್ಧಿ ಕಾರ್ಯಗಳಲ್ಲಿ, ಇದರ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮತ್ತು ಬರುವಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಳ್ಳಬೇಕನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.
ಅರ್ಥಪರಿತ್ರಾಣಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ನೆಲ್ಲಿತೀರ್ಥದ ಈ ವಿಶೇಷ ತೀರ್ಥಸ್ಥಾನ ಪ್ರಾರಂಭದ ಈ ಮುಹೂರ್ತದ ವಿಶೇಷ ಸಂದರ್ಭದಲ್ಲಿ ಎಳನೀರು ಸ್ವಾಮಿಗಳ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ದೇವಸ್ಥಾನದಲ್ಲಿದ್ದೇವೆ. ಬಹಳಷ್ಟು ವಿಶೇಷವಾದಂತಹ ದೇವಸ್ಥಾನ. ಕಟೀಲಿಗೂ ನೆಲ್ಲಿತೀರ್ಥಕ್ಕೂ ವಿಶೇಷವಾದ ಸಂಬಂಧ. ಕಟೀಲಿನ ಆ ಜಾಬಾಲಿ ಮಹರ್ಷಿ ತಪಸ್ಸು ಮಾಡಿದಂತಹ ಜಾಗ ಈ ಗುಹೆ ಅಂತ ಇತಿಹಾಸ. ಈ ಇತಿಹಾಸದಲ್ಲಿ ಆ ಗುಹೆ ಒಳಗೆ ಹೋಗಿ ಅಲ್ಲಿ ಒಂದು ತೀರ್ಥಸ್ಥಾನ ಉಂಟು. ಆ ತೀರ್ಥಸ್ಥಾನವನ್ನು ಮಾಡಿ ಬಂದಾಗ ನಮ್ಮ ಸಕಲ ಪಾಪಗಳು ಪರಿಹಾರವಾಗಿ ದೇವತಾ ಅನುಗ್ರಹ ಆಗ್ತದೆ ಅಂತ ಹಿಂದಿನಿಂದ ನಂಬೋಣಬಹುದು. ನೆಲ್ಲಿ ತೀರ್ಥ ಅಂತಲೇ ಹೆಸರು. ಯಾಕಂತೇಳಿದರೆ ಮೇಲಿಂದ ನೀರು ನೆಲ್ಲಿಯ ಆಕಾರದಲ್ಲಿ ಉದುರುತ್ತಾ ಅಲ್ಲಿರುವಂತಹ ತೀರ್ಥ. ಆ ತೀರ್ಥಸ್ಥಾನ ಬಹುಶಃ ನಮ್ಮ ಹಿಂದಿನವರು ಹಿರಿಯರು ಹೇಗೆ ಸಂಶೋಧಿಸಿ ಗೊತ್ತಿಲ್ಲ. ಒಳಗೆ ಹೋದಾಗ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಒಳಗೆ ಹೋದಾಗ ಅಲ್ಲಿ ವಿಶೇಷವಾಗಿ ಶಿವನ ಅಲ್ಲಿ ಒಂದು ಲಿಂಗ ಉಂಟು. ಆ ಲಿಂಗದ ಬದಿಯಲ್ಲಿ ಎರಡು ಬದಿಯಲ್ಲಿ ವಿಶೇಷವಾದಂತಹ ತೀರ್ಥ ಉದ್ಭವ ಆಗ್ತಾ ತೀರ್ಥ ಬರ್ತಾ ಇರ್ತಾರೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಒಳಗೆ ಹೋಗಿ ಸ್ನಾನ ಮಾಡಿದ ನಮಗೆ ಒಂದು ವಿಶೇಷವಾದಂಥ ಏನೋ ಒಂದು ಶಕ್ತಿ ಬಂದಾಗೆ ಬಹುಶಃ ಒಳಗೆ ಹೋಗಲಿಕ್ಕೆ ನಮಗೆ ಅಸಾಧ್ಯವಾಗ್ತದೆ ಎಂಬಂಥ ರೀತಿಯ ಜಾಗದಲ್ಲಿ ಸಮೇತ ಎಷ್ಟೋ ನಮ್ಮ ಹಿಂದಿನಿಂದ ನಮ್ಮ ಅನುಭವ.